ಜಿಲ್ಲಾಧಿಕಾರಿಗಳು ಎಲ್ಲ ಮೀಸಲಾತಿಯನ್ನು ಚೇಂಜ್ ಮಾಡಿ ತಹಸೀಲ್ದಾರ್ ಬದಲಾವಣೆ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡ ಮಟ್ಟಿಗೆ ಕಾನೂನಾತ್ಮಕವಾಗಿ ತಹಸೀಲ್ದಾರರು ಇಷ್ಟು ಅಥೆಂಟಿಕೇಟೆಡ್ ಅಲ್ಲ. ಅವರು ಕೆಲವು ತಪ್ಪನ್ನೇ ಮಾಡಿದ್ರು ಜಿಲ್ಲಾಧಿಕಾರಿ ನೋಟಿಫಿಕೇಷನ್ನೇ ಅದು ಕಾನೂನಾಗಿ ಪರಿವರ್ತನೆ ಆಗುತ್ತೆ. ಜಿಲ್ಲಾಧಿಕಾರಿಗಳ ನೋಟಿಫಿಕೇಷನ್ ಏನು ಮಾಡ್ತಾರೆ, ಆಜ್ಞೆ ಏನು ಹೊರಡಿಸ್ತಾರೆ ನೋಟಿಫಿಕೇಷನ್, ಅದು ಇಸ್ ಸುಪ್ರೀಂ. ಈಗ ಜಿಲ್ಲಾಧಿಕಾರಿಗಳು ಹೊಂಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹೊಂಡಿಸಿರೋದು ಸರಿಯಿಲ್ಲ, ತಹಸೀಲ್ದಾರ್ ಹೊಂಡಿಸಿರೋದು ಸರಿ ಇದೆ. ಅವರೇನು ಸೈನ್ ಹಾಕ್ಕೊಟ್ಟಿದ್ದಾರೆ. ತಹಸೀಲ್ದಾರ್ ಏನೇ ಕಳಿಸಿದ್ರು, ನಮ್ಮ ತಹಸೀಲ್ದಾರರು ಏನೋ ಕಳಿಸಿರ್ತಾರೆ, ಆದರೆ ಅದನ್ನೆಲ್ಲ ಒಪ್ಕೋಬೇಕು ಜಿಲ್ಲಾಧಿಕಾರಿಗಳು ಅಂತಿಲ್ಲ. ಇಲ್ಲಿ ಎಲ್ಲ ಇರ್ತಾರೆ ಸಂಬಂಧಪಟ್ಟಂಥ ಸಿಬ್ಬಂದಿ ಇರ್ತಾರೆ. ತಹಸೀಲ್ದಾರರುಗಳು ಇಂಥವು ತಪ್ಪಾಗಿರ್ತಾರೆ, ಕಿತ್ತಬೇಕು, ಸರಿ ಮಾಡಿ ನೋಟಿಫಿಕೇಷನ್, ಅಂತಿಮ ನೋಟಿಫಿಕೇಷನ್ ಹೊಡಿಸೋ ಅಧಿಕಾರ ಇರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು. ಅದಕ್ಕೆ ಜಿಲ್ಲಾಧಿಕಾರಿಗಳನ್ನ ಎಲ್ಲಿಂದ ಓಡ್ಕೋಬೋದು ಎಲ್ಲ ಪದದ ಬಳಕೆ ಯಾರಿಗೆ ಆಗಲಿ ಒಳ್ಳೆಯದಲ್ಲ. ಒಬ್ಬರು ಜಿಲ್ಲಾಧಿಕಾರಿಗಳು ಹೀಗೆ ಅಧಿಕಾರಿಗಳಿಗೆ ಈ ರೀತಿ ಗೌರವಯುತವಾಗಿ ಮಾತನಾಡ್ತಕ್ಕಂಥದ್ದು ಯಾರೇ ಆಗಲಿ, ನಾನೇ ಆಗಲಿ, ಇನ್ನೊಬ್ಬರೇ ಆಗಲಿ, ಕಾನೂನಿನ ಚೌಕಟ್ಟಿನಲ್ಲಿ ಅವರ ಇದು ಮಾಡಬೇಕು. ಆ ರೀತಿ ಎಲ್ಲಿಂದಲೂ ಹಿಡ್ಕೊಂಡು ನಾವೇನು ಹಿಡ್ಕೊಂಬರಕ್ಕೋಗಿಲ್ಲ. ಸರ್ಕಾರ ಕಾನೂನುಬದ್ಧವಾಗಿ ಅವ್ರಿಗೆ ನೇಮಿಸಿದೆ. ಪರಿಶಿಷ್ಟ ಪಂಗಡದ ಒಬ್ಬ ಮಹಿಳೆಗೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆನಲ್ಲೂ ಎಲ್ಲ ಕಡೆ ಕೊಟ್ಟಂಗೆ ಇಲ್ಲಿಗೂ ಅವ್ರನ್ನ ಹಾಕಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಕೆಲಸ ಸರಿ ಇಲ್ದಲೇ ಯಾವುದಾದ್ರೂ ತಪ್ಪು ಮಾಡಿದರೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಏನು ಬೇಕಾದ್ರೂ ಕಾನೂನನ್ನು ಅಡಿಯಲ್ಲಿ ಅನುಭವಿಸ್ತಾರೆ. ಆದರೆ ಒಂದು ಕಡೆ ಆ ರೀತಿ ಜಿಲ್ಲಾಧಿಕಾರಿಗಳ ಮೇಲೆ ಆ ರೀತಿ ಅಗೌರವವಾಗಿ ಮಾತನಾಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ ಅಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಾವು ಜಿಲ್ಲಾಡಳಿತ ನಾವು ನಡೆಸ್ತಾ ಇದ್ದೀವಿ, ಸರ್ಕಾರದ ಪರವಾಗಿ ನಾವು ಪ್ರತಿನಿಧಿಗಳು ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ಅದು ಒಂದು ವೇಳೆ ತನಿಖೆಗೆ ಆಗ್ತದೆ. ಜಿಲ್ಲಾಧಿಕಾರಿಗಳು ತಪ್ಪು ಮಾಡಿದ್ದು ಮೀಸಲಾತಿಯನ್ನು ಕೊಟ್ಟಿದ್ದರೆ ಜಿಲ್ಲಾಧಿಕಾರಿಗಳು ಅದರ ಫಲಾಫಲಗಳನ್ನು ಅನುಭವಿಸ್ತಾರೆ, ಕಷ್ಟ ಸುಖಗಳನ್ನು ಅನುಭವಿಸ್ತಾರೆ. ಅದು ಬಿಟ್ಟು ಅವರ ಬಗ್ಗೆ ತನಿಖೆ ಮಾಡಿಸ್ತೀವಿ, ಮತ್ತೊಂದು ಮಾಡಿಸ್ತೀವಿ, ಏನು ಬೇಕಾದ್ರೂ ಮಾಡಿ, ನಾನು ಅದ್ರ ಬಗ್ಗೆ ನನ್ನದೇನು ಆಕ್ಷೇಪಣೆ ಇಲ್ಲ. ಅಂದರೆ ಆಡಳಿತನೇ ಜಿಲ್ಲಾಡಳಿತನೇ ಒಂಥರ ಎಲ್ಲೋ ದೋಷಪೂರಿತವಾಗಿ ನೋಡ್ತಕ್ಕಂಥ ಮನೋ ಇದೆಯಲ್ಲ, ಅದು ರಾಜಕಾರಣದಲ್ಲಿ ಸಾಧ್ಯ ಒಳ್ಳೆಯದಲ್ಲ. ಯಾರಿಗೇ ಆಗಲಿ, ನನಗೆ ಆಗಲಿ, ಇನ್ನೊಬ್ಬರಿಗೆ ಆಗಲಿ, ಯಾರಿಗೇ ಆಗಲಿ ಅದನ್ನು ಮಾಡ್ತಕ್ಕಂಥದ್ದು ಎದುರಿಸಿ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಅದನ್ನು ಜಿಲ್ಲಾಧಿಕಾರಿಗಳನ್ನೇನು ಯಾರು ಕೈಗೂ ಹೇಳಲ್ಲ. ನಾವು ಹೇಳ್ತೀವಿ, ಸಾವಿರಾರು ಹೇಳ್ತೀವಿ, ಕಾನೂನಲ್ಲಿದ್ದರೆ ಮಾಡ್ತಾರೆ, ಕಾನೂನಲ್ಲಿದ್ದರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಾಡ್ತಕ್ಕಂಥದ್ದು ಸೂಕ್ತ. ಇದು ಮಾಡಿರ್ತಕ್ಕಂಥದ್ದು ಯಾರೇ ಮಾಡಲಿ ಆ ರೀತಿ ಮಾಡ್ತಕ್ಕಂಥದ್ದಲ್ಲ. ಅವರು ತಹಸೀಲ್ದಾರ್ದು ಒಂದು ಪತ್ರ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ತಹಸೀಲ್ದಾರರು ಪತ್ರ ಕೊಟ್ಟದ್ದನ್ನು ಮಾಡಬೇಕು ಅಂತ ಇಲ್ಲ, ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ತಹಸೀಲ್ದಾರ್ ಪತ್ರ ಅವ್ರ ಕೈಲಿದೆ. ಜಿಲ್ಲಾಧಿಕಾರಿಗಳು ಮಾಡಿರ್ತಕ್ಕಂಥ ಮೀಸಲಾತಿ ಕಾನೂನು ವಿರೋಧವಾಗಿದೆ ಅಂದರೆ ಏನು ಬೇಕಾದ್ರೂ ತನಿಖೆ ಮಾಡಿಸ್ತೀವಿ. ನಾವೇನು ಅದ್ರ ಬಗ್ಗೆ ನಮ್ಮದೇನು ಚಕಾರ ಇಲ್ಲ. ಅದನ್ನು ಬಿಟ್ಟು ಅವರ ವೈಯಕ್ತಿಕ ಬದುಕಿನಲ್ಲಿ ಅವರ ಏಕವಚನದಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಸರ್ವತಾ ಖಂಡನೀಯ. ನಾವು ನಮ್ಮ ಅಧಿಕಾರಿಗಳಿಗೆ, ನಮ್ಮ ಜಿಲ್ಲಾಡಳಿತಕ್ಕೆ ನಾವು ಬೆಂಬಲವನ್ನು ಕೊಡದೇ ಇದ್ದರೆ, ನಮ್ಮ ಆತ್ಮಸ್ಥೈರ್ಯವನ್ನು ತುಂಬದೇ ಇದ್ದರೆ ನಮ್ಮದು ಜಿಲ್ಲಾ ಮಂತ್ರಿಯಾಗಿ ನಮ್ಮದು ತಪ್ಪಾಗುತ್ತೆ. ಅದಕ್ಕೋಸ್ಕರನೇ ನಿಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದು ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ.